हृदये सर्वविद्यानां दक्षिणामूर्तये नमः। ओम शांति शांति शांति। ಗಯಾದ ಸದ್ಗುರುನಾಥನ ಮರದಲ್ಲಿ ಸ್ಮರಿಸಿಕೊಂಡು ಇವತ್ತು ತಾಳಿಕೋಟಿ ಪಟ್ಟಣದಲ್ಲಿ ಶರಣರಾದ ಸದ್ಗುರು ಸಾಂಬಯ್ಯ ಪ್ರಭು ಮುತ್ತೆ ಅವರನ್ನು ಮನದಲ್ಲಿ ಸ್ಮರಿಸಿಕೊಂಡು ಕಥಾನಾಯಕನಾಗಿರ್ತಕ್ಕಂಥ ಸದ್ಗುರು ಗೋಪಾಲೇಶ್ವರನ್ನು ಕೂಡ ಮನದಲ್ಲಿ ಸ್ಮರಿಸಿಕೊಂಡು ಗ್ರಾಮದ ಎಲ್ಲ ಆರಾಧ್ಯ ದೈವಗಳನ್ನು ಮನದಲ್ಲಿ ಸ್ಮರಿಸಿಕೊಂಡು ಜಾತ್ರೆಯಲ್ಲಿ ಪೂಜ್ಯ ಡಾಕ್ಟರ್ ಸಿದ್ದಲಿಂಗಯ್ಯ ಸಣ್ಣರು ಬಸದಿ ಹಾಗೂ ಎಲ್ಲ ಕಲಾವಿದರೇ, ಈ ಮಠದ ಅಧಿಪತಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ಮತ್ತು ಶರಣೆಯರೇ ಮತ್ತು ಸದ್ಗುರು ಅಡವಿ ಶುದ್ಧರ ಒಂದು ಪರಂಪರೆಯನ್ನು ನೆನೆಸಿಕೊಂಡರೆ ಅವರು ಆಗಿರ್ತಕ್ಕಂಥ ಗುರುವನ್ನು ಕೊಟ್ಟು ಅಲ್ಲಲ್ಲಿ ಅವರ ಅನುಯಾಯಿಗಳನ್ನು ಅವರ ಸೇವೆ ಮಾಡುವುದು ಬೇಡ, ನೀನು ಒಂದು ಅಲ್ಲಿ ಆ ಗುರು ಏನದಲ್ಲ ಅದರ ಸೇವೆಯನ್ನು ಮಾಡಿ ತಾನೇ ಬೆಳಕಂತ ಹೋಗ್ತಕ್ಕಂಥ ಮಾತನ್ನು ಹೇಳಿದಾರಲ್ಲ, ಅದು ಬಹಳ ದೊಡ್ಡ ಮಾತು. ಅವರಲ್ಲಿ ಇರ್ತಕ್ಕಂಥ ಶಕ್ತಿ ಎಲ್ಲಿ ಅದ ಅಂದ್ರೆ ನಿಮ್ಮನ್ನು ನೋಡಿಬಿಟ್ರೆ ಅಲ್ಲೇ ಅದ ಅಂತ ನಮಗನಿಸ್ತದೆ. ಅವ್ರು ನಾವು ನೋಡಿಲ್ಲ, ಆದರೆ ನಾವು ಅವರು ನೋಡಿಲ್ಲ ಅಂದರೆ ಅವರು ನಮಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಏನು ವಚನಾಮೃತ ಆಗಿರ್ಬೋದು, ಅವರ ಚರಿತ್ರೆ ಆಗಿರ್ಬೋದು, ಅವರು ನಡೆದು ಬಂದಂಥ ದಾರಿ ಆಗಿರ್ಬೋದು, ಆ ಸನ್ಮಾರ್ಗದಲ್ಲಿ ನಾವು ನಡೆದರೆ ಸಾಕು, ನಮಗೆಲ್ಲರಿಗೂ ಒಳ್ಳೆಯ ಒಂದು ಸನ್ಮಾರ್ಗ ಸಿಗ್ತದ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಸದ್ಗುರು ನಿರ್ಭಾದೀಶ್ವರು ಕೂಡ ಅವರು ಶಿಷ್ಯರೇ. ಅವರು ಕೂಡ ಅವರು ಪುರಾಣ ಹಚ್ಚಿದ್ದೀರಿ, ಅವರು ಪುರಾಣವನ್ನು ಕೇಳಿದ್ದೀರಿ. ಅವರು ಯಾವ ತೆರನಾಗಿ ಭಕ್ತರಿಗೆ ಉಪದೇಶಾಮೃತವನ್ನು ಮಾಡಿಕೊಂಡು ಬಂದಾರತಕ್ಕಂಥ ವಿಷಯ ತಾವೆಲ್ಲ ಹೇಳಿದ್ದೀರಿ. ಹೇಳಿದವರು ಇದ್ದಾರೆ, ಕೇಳಿದವರು ಇದ್ದೀರಿ. ನಿಮ್ಮೆಲ್ಲರನ್ನು ನೋಡಿದರೆ ಹೇಳಿದ್ದಕ್ಕೂ ಕೇಳಿದ್ದಕ್ಕೂ ಸಾರ್ಥಕತೆ ಆಗ್ತದಲ್ಲ ಅಂತಕ್ಕಂಥ ಮನೋಭಾವನೆ ಆಗ್ತದೆ. ಇದು ಭಾಳ ದೊಡ್ಡದು. ಇದರ ಜೊತೆಗೆ ಏನು ಮಾಡಬೇಕಂದ್ರೆ ಸ್ವಲ್ಪ ಕೆಲಸ ಮಾಡಬೇಕಾಗಿದೆ. ನಾವು ಅವರಂತೆ ಆಗಲಿಕ್ಕಿಲ್ಲ, ಅವರು ಆಗಿ ಕೊಟ್ಟ ಮಾರ್ಗದಲ್ಲಿ ಸ್ವಲ್ಪ ನಡೆದರೆ ಸಾಕು, ನಮ್ಮ ಜೀವನ ಪಾವನ ಆಗ್ತಕ್ಕಂಥ ಮಾತನ್ನು ಅದೆಲ್ಲ ತಿಳ್ಕೊಂಡು ಮುಂದಿನ ದಿನಮಾನದ್ದು ನನಗೆ ಇದು ಮುತ್ತೆಯವರು ಬಂದು ಇಲ್ರಿ ಹಿಂಗೆ ಅಂದರು. ನನಗೆ ಈ ಮೊದಲೇ ಒಂದು ದಿವಸ ಎಂದರೆ ಬಂದು ಹೋಗ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೆ. ಫ್ಯಾಕ್ಟ್ರಿಗಳಿದ್ದಾವೆ, ಅದಕ್ಕೇ ಇವತ್ತು ಬಂದಿದ್ದೀನಿ. ನಿಮ್ಮ ಎಲ್ಲರನ್ನು ನೋಡಿ ಭಾಳ ಸಂತೋಷ ಆಗ್ಯದ. ಯಾಕಾಗ್ಯದ ಅಂತಂದ್ರೆ ಎಲ್ಲ ಕಡೆ ಎಂಥದ್ದು ಒಂದು ಮರವನ್ನು ನೆಟ್ಟು ಹೋಗಿದ್ದಾರೆ ಅಡವಿಸಿದ್ರು ಅಂತಕ್ಕಂಥದ್ದು. ಅಂದರೆ ಆಲದ ಮರವನ್ನು ನೆಟ್ಟು ಹೋಗಿದಾರಲ್ಲ, ಅದು ಕೊಂಬೆ ಎಲ್ಲಿ ಬಿಡ್ತದಂದ್ರೆ ಅಲ್ಲಿ ಗಿಡ ಬೆಳೀತದಂದ್ರೆ ನಿಮ್ಮಂಥವ್ರು ನೋಡಿದ್ರೆ ನಮಗೆ ಭಾಳ ಸಂತೋಷ ಆಗ್ತದೆ.
ಅದಕ್ಕೆ ಮುಂದಿನ ದಿನಮಾನದಲ್ಲಿ ಇದು ಎಮ್ಮರವಾಗಿ ಎಲ್ಲರಿಗೂ ನೆರಳು ಕೊಡ್ತಕ್ಕಂಥದ್ದು ಆಗಲಿ ಈ ಒಂದು ಕ್ಷೇತ್ರ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ದಿನಮಾನ ನಿಮ್ಮೆಲ್ಲರಿಗೂ ಹೇಳಿದವ್ರಿಗೂ ಕೇಳಿದವ್ರಿಗೂ ಹಚ್ಚಿದವ್ರಿಗೂ ನಮಗೂ ಎಲ್ಲರಿಗೂ ಆ ಭಗವಂತ ಸದ್ಗುರುನಾಥ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಎರಡು ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಥ ಮಾಡಿ ಇದೀಗ ತಾನೇ ಬಹಳ ಸುಂದರವಾಗಿ ಸರಳವಾಗಿ